ಈಗ ಮೊಬೈಲ್ ಫೋನ್ನಿಂದ ಈ ಕನೆಕ್ಷನ್ಸ್ ಬದಲಾವಣೆ ಆಗಬಹುದಾ? ಖಂಡಿತ. ನೋಡಿ, ನೀವು ಪದೇ ಪದೇ ಲೈಕ್ಸ್ ನೋಡೋದು ಅಥವಾ ನಿಮ್ಮ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡುವಂಥದ್ದು, ನಿಮಗೆ ಯಾವುದಾದ್ರೂ ಒಂದು ಕಮೆಂಟ್ ನೋಟಿಫಿಕೇಷನ್ ಬರುವಂಥದ್ದು, ಇದೆಲ್ಲವೂ ನಿಮ್ಮ ಮೆದುಳಿನಲ್ಲಿ ರಿಲೀಸ್ ಆಗುವಂತಹ ಡೋಪಮೈನ್ನ ಮೇಲೆ ಪರಿಣಾಮ ಬೀರುತ್ತೆ. ನೀವು ಯಾವಾಗ ಪದೇ ಪದೇ ವಿಡಿಯೋಗಳನ್ನು ನೋಡುವಂಥದ್ದು, ಆ ವಿಡಿಯೋಗಳಿಗೆ ಲೈಕ್ಗಳನ್ನು ನೀಡುವಂಥದ್ದು, ಮತ್ತು ಒಂದು ನಿಮಿಷವೂ ಸಹ ಒಂದು ವಿಡಿಯೋವನ್ನು ಪೂರ್ತಿ ನೋಡದೆ ಅದನ್ನು ಅರ್ಧಕ್ಕೆ ನೆಕ್ಸ್ಟ್ ವಿಡಿಯೋಗೆ ಸ್ಕ್ರಾಲ್ ಮಾಡ್ತಾ ಹೋಗೋದು, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಸೊ ಪೂರ್ತಿ ದಿನ ಇದೇ ರೀತಿ ಸ್ಕ್ರಾಲ್ ಮಾಡ್ತಾ ಇರುವಂಥದ್ದು, ಹೀಗೆಲ್ಲ ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯಾವುದೇ ವಿಚಾರದ ಮೇಲೆ ಹೆಚ್ಚು ಟೈಮನ್ನು ಇಟ್ಟು ನಾವು ಗಮನ ಕೊಡಲಿಕ್ಕಾಗದೇ ಇರುವಂತೆ ಮಾಡುತ್ತೆ. ಈಗ ನೋಡಿ, ನಿಮಗೆ ಯಾವುದೋ ಒಂದು ವಿಡಿಯೋನ ಒಂದೇ ಒಂದು ನಿಮಿಷದಲ್ಲಿ ನೋಡಿ ನಮಗೆ ಖುಷಿ ಆಗ್ತಾ ಇದೆ. ಆಗ ನಾವೇನು ಮಾಡ್ತೀವಿ, ಬೇರೆ ಖುಷಿ ಕೊಡುವಂತಹ ಎಲ್ಲ ಸಂಗತಿಗಳನ್ನು ಬಿಟ್ಟು ಯಾವ ವಿಚಾರಗಳು ನಮಗೆ ಇಮಿಡಿಯೇಟಾಗಿ ಖುಷಿ ಕೊಡುತ್ತೆ ಅದರ ಕಡೆ ಮುಖ ಮಾಡ್ತೀವಿ. ಇದರಿಂದ ಏನಾಗುತ್ತಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ಕೆಲಸ ಅರ್ಧಕ್ಕೆ ನಿಲ್ಲಿಸಬೇಕು ಅನಿಸುತ್ತೆ, ಯಾವುದನ್ನು ಪೂರ್ತಿಯಾಗಿ ಮಾಡಬೇಕು ಅಂತ ಅನಿಸೋದಿಲ್ಲ. ಎಷ್ಟೊತ್ತು ಮಾಡಬೇಕು, ಒಂದು ಅರ್ಧ ಗಂಟೆ ಹಾಡು ಕೇಳಬೇಕು ಅಥವಾ ಒಂದು ಸಿನಿಮಾ ನೋಡಬೇಕು ಅಂದರೆ ಅದರಲ್ಲಿ ನಮಗೆ ಖುಷಿನೇ ಅನಿಸೋದಿಲ್ಲ. ಯಾಕಂದರೆ ನಮಗೆ ಅಲ್ಲಿ ಡೋಪಮೈನ್ ಸಿಗುವಂಥದ್ದು ತಡ ಆಗ್ತಾ ಹೋಗುತ್ತೆ. ಆದರೆ ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟ್ಟರ್ ಇದೆಲ್ಲದರಿಂದ ಏನಾಗುತ್ತೆ, ನಮಗೆ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು ಬೇರೆ ಎಲ್ಲ ಕೆಲಸಗಳತ್ತ ಆಸಕ್ತಿಯನ್ನು ಕಳ್ಕೊಂಡು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಬರುವಂತಹ ಆ ಒಂದು ಸಂತೋಷಕ್ಕೆ ಹೆಚ್ಚು ಒಲವನ್ನು ಕೊಡ್ತಾ ಹೋಗ್ತೀವಿ. ಇದರಿಂದ ನಮ್ಮ ಬ್ರೈನ್ನಲ್ಲೂ ಸಹ ಬದಲಾವಣೆಗಳಾಗುತ್ತೆ. ನಾವು ಬೇರೆ ವಿಚಾರಗಳು ಯಾವೆಲ್ಲ ಹೆಚ್ಚು ಸಮಯವನ್ನು ತಗೊಳುತ್ತೆ ಅದರ ಕಡೆಗೆ ಆಸಕ್ತಿ ಕೊಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು.